ಇಂದಿರಾ ಗಾಂಧಿ ಅವ್ರು ಬರ್ತಾರಂತೆ ಹೆಲಿಕಾಪ್ಟರ್ ಅಂದರೆ ಅವಾಗ ಅತ್ಯದ್ಭುತ. ಇವಾಗಂದರೆ ನಿಮಿಷಕ್ಕೆ ಒಂದೊಂದು ಓಡಾಡ್ತಾ ಇರುತ್ತೆ. ಅವಾಗ ತುಂಬ ಅತ್ಯದ್ಭುತವಾದಂಥ ಇದದು. ಯಾವುದೋ ಇದರಲ್ಲಿ ಬರ್ತಾರಂತೆ, ಫುಲ್ಲು ಸಾವಿರಾರು ಜನ ಸೇರಿದ್ದಾರೆ. ಅಲ್ಲಿ ಬಂದರು, ಇವ್ರನ್ನ ನೋಡಿದ್ವಿ. ಆಮೇಲೆ ಇವರು ಅದರ ನಂತರ ರಾಜೀವ್ ಗಾಂಧಿ ಅವ್ರು ಬಂದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜೀವ್ ಗಾಂಧಿ ಅವರು ಕಾರಲ್ಲಿ ಕೂಡಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಗೆ ಗೊತ್ತೇ ಏನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಅವ್ರು ಇನ್ನೂ ಎಮ್ ಎಲ್ ಎ ಆಗಿಲ್ವಲ್ಲ, ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇವ್ರನ್ನ, ಇಲ್ಲ ಎಮ್ ಎಲ್ ಎನ ಏನಿದು, ನಮ್ಗೆ ಕನ್ಫ್ಯೂಷನ್. ಯಾಕಂದರೆ ಇನ್ನೂ ಸ್ಕೂಲು ಆವಾಗ ತಾನೇ ಕಾಲೇಜಿನ ಇದಕ್ಕೆ ಬಂದಿದ್ದಿದ್ದು, ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ರಾಜಕೀಯದ ಬಗ್ಗೆ. ಇದನ್ನೆಲ್ಲ ನೋಡಿ ನಾವು ಅವ್ರ ಥರನೇ ಆಗಬೇಕು, ಅವ್ರು ಎಲ್ಲಿ ಬಂದ್ರೇನು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲಿ ಬಂದ್ರೇನು ಅವ್ರ ಹಿಂದೆ ಸಾವಿರಾರು ಜನ ಇರ್ತಾಯಿದ್ರು. ಇದೇನು ಇಷ್ಟೊಂದು ಜನ ಇರ್ತಾರಲ್ಲ ಇವ್ರ ಹಿಂದೆ, ಏನಕ್ಕೆ ಅಂತ ನಾನು ಯಾರನ್ನ ಕೇಳಿದಾಗ ಹಿರಿಯರನ್ನೊಬ್ಬರನ್ನ ಅವ್ರು ಹೇಳಿದ್ರೆ, ಇಲ್ಲಪ್ಪ ನೋಡು, ಈ ಥರ ಇವೇನ ಒಂದು ಡಿಸಿಷನ್ ತೊಗೊಬೇಕು, ಸರ್ಕಾರದಲ್ಲಿ ಏನೋ ಒಂದು ಕೆಲಸಗಳಾಗಬೇಕು. ಅವಾಗ ನಮಗೆ ಗೊತ್ತಿದ್ದಿದ್ದು ಕೆಲಸ ಏನಂದರೆ, ನಮ್ಮೂರಿಗೆ ರೋಡ್ ಇಲ್ಲ, ಈ ರೋಡ್ ಮಾಡ್ತಾರೆ ಅವರು, ಮಾಡ್ತಾರಪ್ಪ ಅಂಥದ್ದೆಲ್ಲ ಮಾಡಬೇಕಂದ್ರೆ ಇದೆಲ್ಲ ಚುನಾವಣೆಯಲ್ಲಿ ಅದರಲ್ಲಿ ಇದ್ರಲ್ಲಿ ಗೆದ್ದು ಎಮ್ ಎಲ್ ಎ ಆಗಿ ನಂತ ಮಂತ್ರಿಗಳಾಗಿ ಈ ಥರ ಎಲ್ಲ ಆದಾಗ ಅವ್ರಿಗೆ ಒಂದು ಇದಿರುತ್ತೆ. ಆಮೇಲೆ ನಾನು ಇನ್ನೂ ಸಣ್ಣ ಹುಡುಗ ಆದ್ರೇನು ಆವಾಗಲೇ ನಮ್ಮ ದೊಡ್ಡಪ್ಪ ಅವ್ರಿಗೆ ಇವರಿಗೆಲ್ಲ ಹೇಳಿದೆ ನಾನು, ಇವರೊಂದು ದಿವಸ ಮುಖ್ಯಮಂತ್ರಿ ಆಗ್ತಾರೆ ಅಂದೆ. ಏನು ಜ್ಯೋತಿಷ್ಯ ಹೇಳ್ತಾ ಇದೆಯಾ ನಾನು, ಇನ್ನೂ ನಡೆಯೋ ಸುಮ್ಮನೆ ಅಂದರು ಸಣ್ಣ ಹುಡುಗ. ನಾನು ಹೇಳಿದೆ, ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಅವ್ರು ನಡ್ಕೊತಾ ಇರೋ ರೀತಿ, ಅವರಿಂದ ಜನ ಹೋಗ್ತಾ ಇರೋ ರೀತಿ ನೋಡಿ ನನಗೆ ಹಂಗೆ ಅನ್ನಿಸ್ತಾ ಇದೆ, ನಾನು ರಾಜಕೀಯಕ್ಕೆ ಸೇರ್ಕೊತೀನಿ. ಆಯ್ತು ಸೇರ್ಕೊಳ್ಳಪ್ಪ, ಯಾರು ಬೇಡ ಅಂದರು, ಹೋಗು ಸೇರ್ಕೋ ಹೋಗು ಸರಿ ಅಂತ. ಅವಾಗ ಬಂದು ನಾನು NSY ಇವರು ಜೋಸೆಫ್ ಸ್ಟಾಲಿನ್ ಅವ್ರಿಗೆ ಹೇಳಿ ಅವರು ನನ್ನ ಸಲೀಂ ಅಹಮದ್ ಅವ್ರ ಹತ್ರ ಕರ್ಕೊಂಡೋದ್ರು, ನನ್ನ ಸೇರಿಸಿದ್ರು ಇದಕ್ಕೆ. ಸರ್, ಆವತ್ತಿನ ದಿನದಲ್ಲಿ ಮನೆಗಳಲ್ಲಿ ರಾಜಕೀಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೇಡ ಅನ್ನೋರೇ ಜಾಸ್ತಿ ಇರ್ತಾ ಇದ್ರಲ್ವಾ ಸರ್? ಮೇಡಮ್, ನಂದು ಏನು ಡಿಫ್ರೆಂಟ್ ಆಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ ಅಂತ ಹೇಳಿದ್ರೆ, ನಾನು ದೇವಸ್ಥಾನ ಅಂದರೆ ಹೇಳಿದ್ನ, ನಾನು ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬರೀ ದೇವಸ್ಥಾನದಲ್ಲೇ ಇದ್ಬಿಡ್ತಾ ಇದ್ದೆ ಪೂಜೆ ಅಂತ ಹೇಳಿದ್ರೆ. ಯಾಕೆಂದರೆ ಜನ ಜಾಸ್ತಿ ಬರ್ತಾರಲ್ಲ, ಮೇಂಟೈನ್ ಮಾಡೋಕೆ ಹುಡುಗರು ಬೇಕು. ನಮ್ಮ ಮನೆಯವ್ರೂ ಏನು ಅಷ್ಟೊಂದು ಅದ್ರ ಬಗ್ಗೆ ಸ್ಕೂಲ್ಗೆ ಹೋದ್ನ ಕಾಲೇಜ್ಗೆ ಹೋದ್ನ ಇದು ಮಾಡ್ದ ಅಂತ ಕೇಳ್ತಾ ಇರಲಿಲ್ಲ. ಯಾರಿಲ್ಲ ಅಲ್ಲಿ ದೇವಸ್ಥಾನದ ಹತ್ರ ನೋಡ್ಕೊಬೇಕು, ಅಲ್ಲಿ ಇದ್ಬಿಡು. ಅವಾಗಲೇನೇ 2,000-3,000 ಜನ ಬರ್ತಿದ್ರು ಶನಿವಾರ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನದಲ್ಲಿ. ಇವಾಗಲೂ ಇದೆ. ಇವಾಗ ಹನುಮ ಜಯಂತಿ ಮಾಡಿದ್ರೆ ಒಂದು 25,000-30,000 ಜನ ಬರ್ತಾರೆ. ಈಗ ಹಿಂದಿನ ಬಾರಿ DCM ಆಗೋಕ್ಕಿಂತ ಮುಂಚೆ ಸಾಹೇಬರು ಮಿನಿಸ್ಟರ್ ಆಗಿದ್ದಾಗ ನಮಗೆ ನಮ್ಮ ದೇವಸ್ಥಾನಕ್ಕೆ ತುಂಬ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅಂದರೆ ಅದನ್ನು ಅವ್ರು ಎಲ್ಲೂ ಒಂದು ಸತಿ ನಾನು ಚುನಾವಣೆ ಇದರಲ್ಲಿ ಹೇಳ್ತೀನಿ ಅಂದಿದ್ದಕ್ಕೆ ದೇವ್ರಿಗೆ ಮಾಡಿದ್ದನ್ನೆಲ್ಲ ಹಂಗೆ ಬಾಯ್ಬಿಟ್ಟು ಹೇಳ್ಬಾರ್ದು ಅಂತೇಳಿ, ಹಾಗಾಗಿ ಹಂಗೆ ಅವತ್ತಿಂದ ಬಂದೆ. ಬಟ್ NSYನ ಕರ್ಕೊಂಡು ತಾಲೂಕು ಅಧ್ಯಕ್ಷರು ಮಾಡಿದ್ದು ಇವರಾದ್ರೇನು ನಾನು ಅವತ್ತಿಂದ ಇದ್ದಿದ್ದು ಇವರಿಂದನೇ. ಯಾಕೆಂದರೆ ಇವ್ರ ಮೇಲೆ ಅಭಿಮಾನ, ಇವರಿಂದನೇ ಇರಬೇಕು ಅನ್ನೋದೊಂದು ನನ್ನ ಮೈಂಡ್ಗೆ ಫಿಕ್ಸ್ ಆಗಿತ್ತು. ಆಮೇಲೆ ಅವರು ರಿಲೇಟಿವ್ ಒಬ್ಬರಿದ್ದರು, ನಾಗರಾಜ್ ಅಂತೇಳಿ, ಅವರು ACP ಆಗಿದ್ರು ಅವಾಗ ಉಪ್ಪರಪೇಟೆ ಇದರಲ್ಲಿ. ಆಮೇಲೆ ರಂಗಣ್ಣ ಅಂತೇಳಿ ಒಬ್ಬರಿದ್ರು, ಅವರಿಬ್ಬರನ್ನೂ ಹೋಗಿ ಕೇಳಿದೆ, ಸರ್ ಈ ಥರ ನಾನು ಶಿವಕುಮಾರ್ ಅವ್ರ ಜೊತೆನಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಏನು ಮಾಡೋದು? ಆಯ್ತು ಸ್ವಾಮಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣಂತೆ ಅಂತ ಅಲ್ಲಿ ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿಗೆ ಕರ್ಕೊಂಡೋದ್ರು. ಅಲ್ಲೂ ನೋಡಿ ನನಗೆ ಕಣ್ಣಲ್ಲಿ ಒಂಥರ ನೀರೇ ತುಂಬ್ಕೊಂಡಂಗೆ ಆಯಿತು. ಯಾಕಂತ ಹೇಳಿದ್ರೆ ಇವ್ರು ಎಲ್ಲ MLA ಕ್ಯಾಂಡಿಡೇಟ್ಗಳಿಂದ 10-20 ಜನ ಇದ್ದರೆ ಇವರಿಂದ ಸಾವಿರಾರು ಜನ ಹೋಗ್ತಾ ಇದ್ದಾರೆ ಓಟ್ ಕೇಳೋಕ್ಕೆ. ನಾನೇ ಇವ್ರು ಇವಾಗಲೇ ಗೆದ್ಬಿಟ್ಟಿರಂಗಿದೆ, ಇವ್ರೇನು ಪ್ರಚಾರನೇ ಮಾಡೋದು ಬೇಕಾಗಿಲ್ಲ ಅನ್ಸುತ್ತಲ್ಲ ನಾನು. ಇಲ್ಲ, ಅವರು ಮೊದಲಿಂದನೂ ಹಂಗೆ ಜನಸಂಪರ್ಕದಲ್ಲೇ ಬೆಳೆದಿರೋರು. ಆಮೇಲೆ ಯಾವುದೇ ಚಲನಚಿತ್ರಗಳು ನೋಡಿದ್ರೇನು ನಮಗೆ ಜನ ಜಾಸ್ತಿ ಇರೋದು ನೋಡಿದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತಿತ್ತು. ಅದೇನಕ್ಕೆ ಆ ಥರ ಆಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾಡ್ ಅನ್ ಇಂಟ್ಯೂಷನ್ ದಟ್ ವಿ ಶುಡ್ ಫಾಲೋ ಹಿಮ್ ಅಂತ. ಸರ್, ಈಗ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಸೊ ಇವಾಗ ಏನು ಅನ್ಸುತ್ತೆ ಸರ್ ತಮಗೆ, ಈ ನಾಯಕತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಏನೆಲ್ಲ ಒಳಿತಾಗ್ಬೋದು, ಯಾವ ರೀತಿ ಇದನ್ನು ತಗೋತೀರಿ ಸರ್ ನೀವು? ಮೇಡಮ್, ಏನಂತ ಹೇಳಿದ್ರೆ, ಇವಾಗ ಅವರು ಮುಖ್ಯಮಂತ್ರಿ ಆಗಿದ್ದೇನೆ ಒಂದು ದೈವಾಶೀರ್ವಾದ ಅಂತ ಹೇಳಿ ನಾನು ಬಲವಾಗಿ ನಂಬಿರ್ತಕ್ಕಂಥ. ಇವನ್ ಅವರು ಸುಮಾರು ಕಡೆ ಹೇಳ್ತಾ ಇರ್ತಾರೆ, ಬಟ್ ನಾನು ಅವ್ರ ಮಾತನ್ನ ಇಮಿಟೇಟ್ ಮಾಡ್ತಿಲ್ಲ. ನನಗನ್ಸಿದ್ದು, ಈಗ ನಾನು ನೊಣವಿನಕೆರೆ ಸ್ವಾಮೀಜಿಗಳನ್ನ ರೆಗ್ಯುಲರಾಗಿ ಭೇಟಿ ಆಗ್ತಾ ಇರ್ತೀನಿ, ಆಶೀರ್ವಾದ ತೊಗೊತಾ ಇರ್ತೀನಿ. ಅವರು ವೀರ ಗಂಗಾಧರ ಜಯನವ್ರನ್ನ ಎಷ್ಟರ ಮಟ್ಟಿಗೆ ನಂಬಿದ್ದಾರೆ, ಅವರು ಒಂದು ಆಶೀರ್ವಾದನೇ ಇವತ್ತಿನ ದಿವಸ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೂಲವಾದ ಕಾರಣ ಅಂಥೇಳಿ ನನ್ನ ಒಂದು ದೃಢವಾದ ನಂಬಿಕೆ. ಒಂದು ಕಡೆ ದೈವ ಭಕ್ತಿ, ಇನ್ನೊಂದು ಕಡೆ ಜನಗಳನ್ನು ಸಂಘಟನೆ ಮಾಡತಕ್ಕಂಥದ್ದು. ಇನ್ನೊಂದು ಕಡೆ ನೆನ್ನೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಮಂತ್ರಿಮಂಡಲ ವಿಸ್ತರಣೆ ಆದಾಗ ಕೆಲವರು ಅಸಮಾಧಾನಿತರೆಲ್ಲ ಗಲಾಟೆ ಮಾಡ್ತಾ ಇರೋದು ಅದು ಇದನ್ನೆಲ್ಲ ನೋಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ನೋಡಿ, ಅಸಮಾಧಾನಿತರು ಎಲ್ಲದರಲ್ಲೂ ಇರ್ತಾರೆ,
ಆಯಿತು ಯಾರಿಗೋ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅವರು ರಾಜೀನಾಮೆ ಕೊಡ್ತೀನಿ ಅದು ಇದು ಅಂತಾರೆ. ಅದು ಅವರು ಸ್ವಯಂ ಇದಕ್ಕೆ ಬಿಟ್ಟಿದ್ದು. ಬಟ್ ನಾವು ಮೊದಲನೇ ಪ್ರಾಮುಖ್ಯತೆ ಕಾರ್ಯಕರ್ತರಿಗೆ, ಈಗ ನಿಗಮ ಮಂಡಳಿ ಮಾಡಲಿ ಅಥವಾ ಮುಂದೆ ಯಾವುದೇ ಸರ್ಕಾರದ ಇದರಲ್ಲಿ ಮೊದಲನೇ ಪ್ರಾಮುಖ್ಯತೆ ಕೊಡತಕ್ಕಂಥದ್ದು ಕಾರ್ಯಕರ್ತರಿಗೆ ಅಂತೇಳಿ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರ ಒಂದು ಒಡನಾಟ, ಕಾರ್ಯಕರ್ತರ ಬೆಳವಣಿಗೆನೇ ಆ ಪಕ್ಷಕ್ಕೆ ಪಿಲ್ಲರ್ಸ್ ಅಂತ ಹೇಳಿ ಹೇಳ್ಬೋದು. ಇವಾಗ ನೋಡಿ, ಇವಾಗ BJP ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ಇದರಲ್ಲಿ ಅವ್ರು ಯಾರ್ಯಾರೋ ಹೊಸ ಮುಖಗಳು, ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇರಲಿಲ್ಲ. ಇವಾಗ ನಮಗೂ ಎಷ್ಟೋ ಸತಿ ಕೇಳಿದ್ರು, ನಿಮಗೆ BJPಯಿಂದ ಟಿಕೆಟ್ ಕೊಡ್ತೀವಿ, ಕಂಟೆಸ್ಟ್ ಮಾಡಂಗಿದ್ರೆ ಮಾಡಿ. ನಾವು ಬೈ ಬ್ಲಡ್ಡೇ ಕಾಂಗ್ರೆಸ್ಸು, ನೀವು ಟಿಕೆಟ್ ಕೊಡೋದಲ್ಲ, ಕರ್ಕೊಂಡೋಗಿ ನಮ್ಗೆ MP ಟಿಕೆಟ್ ಕೊಟ್ಟರು ನಾವು ನಿಮ್ಮ ಹಿಂದೆ ಬರೋಂಥವ್ರಲ್ಲ, ನಾವು ಓಟು ಕೇಳಲ್ಲ, ನಾವು ಯಾವುದೇ ಕಾರಣಕ್ಕೂ ಬರೋದು ಇಲ್ಲ. ಅಂತಹ ಗ್ರಾಸ್ ರೂಟ್ ವರ್ಕರ್ಸ್ನ ರೆಕಗ್ನೈಸ್ ಮಾಡಿ ಅವರಿಗೆ ಒಂದು ಸ್ಥಾನ ಕಲ್ಪಿಸೋದಾಗಲಿ, ಅಥವಾ ಜನಗಳನ್ನು ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಸದೃಢವಾಗಿ ಮಾಡತಕ್ಕಂಥದ್ದಾಗಲಿ, ಅಂತಹ ಶಕ್ತಿ ಇರತಕ್ಕಂಥ ನಾಯಕರು DK ಶಿವಕುಮಾರ್ ಅವರು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಈ ಹಿಂದೆ ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ, ಸೊ ಅಂಥವ್ರಿಗೆಲ್ಲ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದು ಅಂತ ತಾವು ಹೇಳ್ತೀರಾ, ಹೇಗೆ ಸರ್? ಖಂಡಿತ ಸಿಗುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ, ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಒಬ್ಬರು ರಾಮಚಂದ್ರಪ್ಪ ಅಂತ ಹೇಳಿದರು. ನಾನು ಅಲ್ಲಿ ಹುಟ್ಟಿ ಆನೇಕಲ್ ತಾಲೂಕಲ್ಲಿ ಹುಟ್ಟು ಬೆಳೆದ್ರೇನು ನಂತರದ ದಿನಗಳೆಲ್ಲ ನನ್ನ ರಾಜನಗರ ಕ್ಷೇತ್ರದಲ್ಲೇ ಇದ್ದಿದ್ದು. ರಾಮಚಂದ್ರಪ್ಪ ಅಂತೇಳಿ ಅವರಿಗೆ 82-83 ವರ್ಷ ಆಗಿತ್ತು. ಅವ್ರು ಹೇಳ್ತಾ ಇದ್ರು, ನಾನೊಂದು 50 ವರ್ಷದಿಂದ ದುಡ್ದಿದ್ದೀನಪ್ಪ ಕಾಂಗ್ರೆಸ್ ಪಕ್ಷಕ್ಕೆ, ನನಗೇನೂ ಆಗಿಲ್ಲ. ಒಂದು ಕಾರ್ಪೊರೇಷನ್ ಚುನಾವಣೆ ಬಂತು, BBMP. ಆ BBMP ಚುನಾವಣೆಯಲ್ಲಿ ನಾವು ಲಿಫ್ಟ್ ಕಾಯ್ಕೊಂಡು ನಿಂತಿದ್ರೆ 4ನೇ ಫ್ಲೋರ್ 5ನೇ ಫ್ಲೋರ್ಗೆ ಹೋಗೋಕ್ಕೆ ಅಪಾರ್ಟ್ಮೆಂಟ್ಸ್ಗಳ ಹತ್ರ, ಅವರು ರಾಮಚಂದ್ರಪ್ಪನವರು ಅವರೇ ಹತ್ತು ಬಿಡೋರು ಮೆಟ್ಲಲ್ಲಿ, ಹತ್ತಿ ಓಟ್ ಕೇಳೋರು. ನನ್ಗೆ ಅವಾಗ ನೋಡಿ, ನಾನು ಏನಪ್ಪ ಇದು, ಇವ್ರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇವ್ರನ್ನ ಏನು ರೆಕಗ್ನಿಷನ್ ಇಲ್ವಲ್ಲ ಇವ್ರಿಗೆ ಅಂದ್ಬಿಟ್ಟು ನಾನು ಅವ್ರ ನಾಯಕರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಒಬ್ರ ಹತ್ರ ಹೋಗಿ ಹೇಳಿದೆ, ಸರ್ ಈ ಥರ ನನಗೇನು ಬೇಡ, ಇವ್ರಿಗೆ ದಯವಿಟ್ಟು ಏನಾದರೂ ಮಾಡಬೇಕು, ಯಾಕೆಂದರೆ ಅಟ್ಲೀಸ್ಟ್ ಅವರು ಕೊನೆಗಾಲದಲ್ಲಾದರೂ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸ್ತು ಏನಾಯಿತು ಅಂತ ಅವ್ರಿಗೊಂದು ಸಮಾಧಾನ ಇರುತ್ತೆ. ದುರದೃಷ್ಟ ಅಂತ ಹೇಳಿದ್ರೆ, ಲೆಟ್ರ್ ತೊಗೊಂಡು ಅವ್ರ ಮಗಂಗೆ ಫೋನ್ ಮಾಡಿದೆ, ನೋಡಪ್ಪ ಈ ಥರ ಇಂಥ ಸಾಹೇಬ್ರು ಲೆಟ್ರ್ ಕೊಟ್ಟಿದ್ದಾರೆ ನಿಮ್ಮ ತಂದೆಗೆ ಡೈರೆಕ್ಟರ್ ಮಾಡೋಕ್ಕೆ ಅಂತೇಳಿ. ನಾನು ಆ ಲೆಟ್ರನ್ನ ತೊಗೊಂಬಂದು ಎಲ್ಲಿ ಕೊಡಲಿ, ನಿಮ್ಮ ಮನೆ ಹತ್ರ ಕೊಡಲ, ಎಲ್ಲಿ ಕೊಡಲಿ? ಹುಡುಗ ಅಂದ, ನಿನ್ನು ತುಂಬ ನಿಧಾನ ಮಾಡ್ತಿದ್ದೀರಾ, ನಮ್ಮ ತಂದೆ ICUನಲ್ಲಿದ್ದಾರೆ, ಅವ್ರೇನ ಬಂದರೆ ನೀನು ಲೆಟ್ರ್ ತಂದ್ಕೊಡೋದಂತೂ ತಂದ್ಕೊಡು, ಅವ್ರು ಬಂದರೆ ಸಂತೋಷ ಆಗ್ತಿಲ್ಲ ಅಂದರೆ ಹಾಸ್ಪಿಟ್ಲಲ್ಲೇ ಕೊಡ್ತೀನಿ, ಏನು ಮಾಡೋದು? ಎಷ್ಟೋ ಜನ ಗ್ರಾಸ್ ರೂಟ್ ವರ್ಕರ್ಸ್ಗೆ ಈ ಥರ ಒಂದು ಪರಿಸ್ಥಿತಿ ಎಲ್ಲ ಪಕ್ಷಗಳಲ್ಲೂ ನಿರ್ಮಾಣ ಆಗಿರುತ್ತೆ. ಯಾಕಂದ್ರೆ ಕೆಲವೊಬ್ರು ಕೇಳಲ್ಲ, ಕೆಲವೊಬ್ಬರು ಅದನ್ನು ಫಾಲೋ ಮಾಡಿಲ್ಲ, ಕೆಲವೊಬ್ಬರಿಗೆ ಅವ್ರಿಗೆ ಋಣ ಇರಲ್ಲ, ಏನೋ ಒಂದು ಕಾರಣದಿಂದ ತಪ್ಪೋಗಿರುತ್ತೆ. ಸುದರ್ಶನ್ ಸರ್ ಚುನಾವಣೆಗೆ ನಿಂತ್ಕೊಂಡಿಲ್ವಾ ಸರ್? ಮೇಡಮ್, ನಾನು ಚುನಾವಣೆಗೆ ನಿಲ್ಲಿಲ್ಲ. 2 ಸತಿ ನನಗೆ ಅವಕಾಶ ಇತ್ತು. ನಾನೇನಂತ ಹೇಳಿದ್ರೆ, ನೋಡಿ ಇಲ್ಲೂ ನಾನು DK ಶಿವಕುಮಾರ್ ಅವ್ರನ್ನೇ ಫಾಲೋ ಮಾಡಿದೆ ಚುನಾವಣೆಗೆ ನಿಲ್ಲೋ ವಿಚಾರದಲ್ಲಿ. ಅಂದರೆ ಅವರು ಮುನ್ಸಿಪಾಲಿಟಿ ಇದರಲ್ಲೆಲ್ಲ ನಿಂತು ZPನಲ್ಲಿ ಇದರಲ್ಲೆಲ್ಲ ಬಂದಿದ್ದರು. ನಾನು ಒಂದು ಹುಡುಗಿ ನೋಡೋಕ್ಕೆ ಅಂತೇಳಿ, ನನಗೆ ಮದುವೆ ವಯಸ್ಸವಾಗ ಹುಡುಗಿ ನೋಡೋಕ್ಕೆ ಅಂತೇಳಿ ಮೈಸೂರಿಗೆ ಕರ್ಕೊಂಡೋಗಿ ಗೆಸ್ಟ್ ಹೌಸಲ್ಲಿ ಅವ್ರನ್ನ ಯಾರನ್ನ ಕೇಳಿದೆ, ಇವರು ಸಾಹೇಬರು ಮೈಸೂರಲ್ಲಿ ಮದುವೆ ಆಗೋಕ್ಕೆ ಹುಡುಗಿ ನೋಡೋಕೆ ಹೋಗಿದ್ದಾಗ ಯಾವ ರೂಮಲ್ಲಿದ್ರು, ಅದೇ ಸರ್ DK ಶಿವಕುಮಾರ್ ಸಾಹೇಬರು ಇದೇ ರೂಮಲ್ಲಿ ಇದ್ದಿದ್ದು ಹುಡುಗಿ ನೋಡೋಕೆ ಬಂದಾಗ ಅಂತ. ಇದೊಂಥರ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಅವ್ರದ್ದು ನಮ್ಮದು. ಬಟ್ ನಾನು ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋಕೆ ಯಾವಾಗಲೂ ಅವಕಾಶ ಸಿಕ್ಕಲಿಲ್ಲ. ಅವರು MLA ಆಗಿ ಮಿನಿಸ್ಟರ್ ಆದಮೇಲೆ ಮದುವೆ ಆಗಿದ್ರು, ನಾನು ಅದೇ ಥರ ನಾನು MLA ಆದಮೇಲೆ ಏನೋ ಒಂದು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಕಾರ್ಪೊರೇಷನ್ಗೆ ಹೋಗೋಕ್ಕೆ ನಾನು ಇಷ್ಟಪಡಲಿಲ್ಲ.